ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಬುಜ್ಜಿಯವರು ನಿನ್ನೆಯಿಂದ ಚಿಕನ್ ಚೀಚಿ ಅಂತ ಕೇಳ್ತಾ ಇದ್ರು. ಸೊ ಹಂಗಾಗಿ ಅವ್ರಿಗೋಸ್ಕರ ಇವತ್ತು ಚಿಕನ್ ಸಾಂಬಾರ್ ಆ್ಯಂಡ್ ಚಿಕನ್ ಕಬಾಬ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅವ್ನು ಸಾಂಬಾರೆಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಕಬಾಬ್ ಆದರೆ ತಿಂತಾನೆ. ಸೊ ಹಂಗಾಗಿ ಅವನಿಗೋಸ್ಕರ ಕಬಾಬು, ನಮಗೋಸ್ಕರ ಸಾಂಬಾರು. ಸೊ ನಮ್ಮೂರ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಆ ಥರ ಸಿಂಪಲ್ಲಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಬೆಂಗಳೂರು ಕಡೆಯೇ ಬೇರೆ ಥರ ಐತೆ, ನಮ್ಮೂರು ಚಿತ್ರದುರ್ಗ ಸೈಡು. ಸೊ ಹಂಗಾಗಿ ನಾವು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 2ರಿಂದ 3 ಸತಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಗ್ರೀನ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಈ ಥರ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಒಂದು 2 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಮತ್ತು ಈಗ ಆಲ್ರೆಡಿ ರುಬ್ಬಿಟ್ಟಿದ್ದೀನಲ್ಲ ನಾನು ಕೊತ್ತಂಬರಿ ಪೇಸ್ಟು, ಅದನ್ನು ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕೊಳ್ಳೋದ್ರಿಂದ ಗ್ರೀನ್ ಕಲರ್ ಬರುತ್ತೆ ಅಂತ ಒಬ್ಬೊಬ್ಬರು ಮೆಂತೆ ಅದೆಲ್ಲ ಹಾಕೋತಾರೆ. ಸೊ ಪಾಲಕ್ ಸೊಪ್ಪು ಹಾಕೊಂಡು ಮಾಡ್ಬೋದು. ಬಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಯೂಸ್ ಮಾಡಿದ್ದೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಒಂದೇ ಎಗ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸೊ ಎಗ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಏನು ಪರವಾಗಿಲ್ಲ. ನಾವು ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಎಗ್ ಹಾಕೋ ಅವಶ್ಯಕತೆ ಏನು ಅಷ್ಟಿರಲ್ಲ. ಬಟ್ ನನ್ನ ಮನೇಲಿ ಇತ್ತು ಅಂತ ಅಂದ್ಬಿಟ್ಟು ಯೂಸ್ ಮಾಡಿದ್ದೀನಿ ಎಗ್ನ. ಸೊ ಕಸ್ತೂರಿ ಮೆಥಿ ಇದ್ದರೆ ಹಾಕ್ಕೋಬೋದು, ಬಟ್ ನಾನು ಕಸ್ತೂರಿ ಮೆಥಿ ಇಲ್ಲಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ವಾ, ಸೊ ಹಂಗಾಗಿ ಕಬಾಬ್ ಪೌಡ್ರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಕಬಾಬ್ ಪೌಡ್ರು ಅಂಗಡಿಯಿಂದ ತಂದು ಹಾಕೋದು ಅಷ್ಟು ಒಳ್ಳೆಯದಲ್ಲ. ಸೊ ಹಂಗಾಗಿ ನಾನು ಅದೇನು ಯೂಸ್ ಮಾಡಲ್ಲ. ಪಾಪುನು ತಿನ್ನೋದ್ರಿಂದ ಜಾಸ್ತಿ ಅದೆಲ್ಲ ಯೂಸ್ ಮಾಡಲ್ಲ ನಾನು. ಸೊ ಇಷ್ಟು ಮ್ಯಾರಿನೇಟ್ ಮಾಡ್ಲಿಕ್ಕೆ ಬಿಡಬೇಕು, ಒಂದು 10 ನಿಮಿಷ ಆದರೂ ಬಿಡಬೇಕು. ಅರ್ಜೆಂಟ್ ಇದ್ದರೆ 10 ನಿಮಿಷ, ಇಲ್ಲಾಂದ್ರೆ 1/2 ಅವರ್ ಇಟ್ಟು ಚೆನ್ನಾಗಾಗುತ್ತೆ. ಸೊ ಈಗ ಎಣ್ಣೆ ಕಾದಿದೆ, ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ಆಲ್ರೆಡಿ ಕಬಾಬ್ನ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ಕ್ರಿಸ್ಪಿಯಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಳಗಡೆ ಎಲ್ಲ ಸಾಫ್ಟಾಗಿ, ಮೇಲೆ ಮಾತ್ರ ಕ್ರಿಸ್ಪಿಯಾಗಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸತಿ ಟ್ರೈ ಮಾಡಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈಸಿಯಾಗಿ. ಸೊ ಏನು ಬೇರೆ ಟೇಸ್ಟಿಂಗ್ ಪೌಡ್ರ್ ಅದೆಲ್ಲ ಏನೋ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ತುಂಬಾ ಚೆನ್ನಾಗಾಗಿತ್ತು ಕಬಾಬು. ಸೊ ಇನ್ನೂ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೀನಿ. ಅದರಿಂದ ಚಿಕನ್ ಸಾಂಬಾರು ಮಾಡೋಣ ನಮ್ಮ ಸ್ಟೈಲಲ್ಲಿ ಅಂತ ಮಾಡ್ತಾಯಿದ್ದೀನಿ. ಅದನ್ನು ರೆಸಿಪಿನ ಶೇರ್ ಮಾಡ್ಕೋತೀನಿ. ಏನು ಮಾಡ್ತಿದ್ದೆ ಚಿನ್ನಿ? ಕಾರು. ಸೊ ಅವನಿಗೂ ಕಬಾಬ್ ಕೊಟ್ಟೆ ತಿಂತಾಯಿದ್ದ. ಅವನಂತೂ ಕಬಾಬ್ ಅಂದರೆ ತುಂಬಾ ಇಷ್ಟಪಡ್ತಾನೆ. ಬೇರೆ ಎಲ್ಲ ಚಿಕನ್ ಸಾಂಬಾರು ಅದೆಲ್ಲ ಅಷ್ಟು ಇಷ್ಟಪಡಲ್ಲ, ಅದರಲ್ಲಿರೋ ಪೀಸು ಕೂಡ ತಿನ್ನಲ್ಲ ಅವನು. ಸೊ ಈ ಥರನೇ ಕಬಾಬ್ ಎಲ್ಲ ಮಾಡ್ಕೊಂಡು ತಿಂತಾನೆ, ಎಂಜಾಯ್ ಮಾಡ್ಕೊಂಡು. ಎತ್ತಿ ಹಾಂ ಹಿತಾಕ್ತಾರ ಹಂಗೆಲ್ಲ. ಏನು ಹೇಳು ಮಗನೇ ನೀನು? ಈಗ ತಾನೇ ಕ್ಲೀನ್ ಮಾಡಿದ್ದು ಮನೆ. ಏನು ಎಲ್ಲ ಎತ್ತಿಡು ನೀನೇ. ಓ ಚಿನ್ನಿ ಎತ್ತಿಡು ಮಗನೇ. ನೋಡಿ ಎಲ್ಲ ಮನೆ ಕಡೆ ಎಲ್ಲ ಅಳ್ಕೊ ಬರ್ತಾ ಇದೆಯಾ, ಬ್ಯಾಡ್ ಬಾಯ್. ಚಿನ್ನಿ ಯಾರು ಕುತ್ಕೊಂಡು ಅದು ಮುರಿದೋಗುತ್ತೆ ಕಣೋ, ಅದು ಮುರಿದೋಗುತ್ತೆ. ಅದ್ರ ಮೇಲೆ ಕುತ್ಕೊಂಡು ಹೋಗೋಕ್ಕಾಗತ್ತೆ ನೀನು? ತೋರಿಸೋದು ಚಿಗಿದಿ, ತೋರಿಸು ಹೆಂಗೈತದು. ಅಮ್ಮಂಗೆ ತೋರಿಸು ಒಂದು ನಿಮಿಷ. ಅಪ್ಪು ಅದ್ರ ಮೇಲೆಲ್ಲ ಹೋಗೋಕ್ಕಾಗುತ್ತಾ ನಿನಗೆ ಅಪ್ಪು? ಅದ್ರ ಮೇಲೆಲ್ಲ ಹಂಗೆಲ್ಲ ಹೋಗೋಕ್ಕಾಗತ್ತಾ? ಮುರಿದೋಗುತ್ತೆ ಕಣೋ. ನೋಡ್ತಾ ಇರ್ಬೋದು ಹೆಂಗೆ ಆಡ್ತಾನೆ ಅಂತ. ಎಷ್ಟು ಜಗಳ ಮಾಡ್ತಾನೆ ಅಂದರೆ ನಾನೇನು ಹೇಳೋಂಗಿಲ್ಲ. ಅವ್ನು ನನಗೆ ರಿವರ್ಸ್ ಹೇಳಿ ಅಷ್ಟು ಜಗಳ ಮಾಡ್ತಾ ಇರ್ತಾನೆ.
ಅದು ಏರೋಪ್ಲೇನ್ ಚಿಕ್ಕದದು ಅದ್ರ ಮೇಲೆ ಕುತ್ಕೊಂಡು ಹೋಗ್ತೀನಿ ಅಂತ ಮುಟ್ಟು ಹೋಗ್ತಾ ಇರ್ತಾನೆ. ನೋಡೋದಕ್ಕೆ ತುಂಬ ಖುಷಿ ಆಗ್ತಿರುತ್ತೆ ಅವ್ನು ಆಟ ಆಡೋದೆಲ್ಲ. ಸೊ ಈಗ ಚಿಕನ್ ಸಾಂಬಾರು ಟೈಮ್ ಆಯಿತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 3 ಸ್ಪೂನು. ಚಿಕನ್ ಆಲ್ರೆಡಿ ತೊಳೆದಿಟ್ಟಿದ್ದೆ ನಾನು. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ನೀರು ಬಿಡಬೇಕು, ಅದ್ರಲ್ಲಿ ಇರೋ ಆ ಚಿಕನಲ್ಲಿ ಇರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಒಂದು ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಅರಶಿನ ಹಾಕ್ಕೊತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದೇ ಸತಿ ಹಾಕ್ತಾಯಿದ್ದೀನಿ ನಾನಿಲ್ಲಿ, ಮತ್ತೆ ಯೂಸ್ ಮಾಡಲ್ಲ ಉಪ್ಪನ್ನ. ಇಲ್ಲಿ ನಾನು ಮಸಾಲೆಗೆ 1-2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಟೊಮೊಟೊ, ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂದು 2 ಸ್ಪೂನ್ ಕಡಲೆ ಮತ್ತು 1 ಸ್ಪೂನ್ ಗಸಗಸೆ, 1 ಇಂಚು ಚಕ್ಕೆ, ಒಂದು 4 ಲವಂಗ ತೊಗೊಂಡಿದ್ದೀನಿ. ಸೊ ಇದು ಫಸ್ಟ್ ಇಲ್ಲಿ ನಾನು ಕಾಯಿ, ಕಡಲೆ, ಗಸಗಸೆ, ಚಕ್ಕೆ, ಲವಂಗನ ರುಬ್ಬಿ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ರುಬ್ಕೋಬೇಕು. ಸೊ ಇಲ್ಲಿ ಆಲ್ರೆಡಿ ಚಿಕನ್ ಎಲ್ಲ ನೀರು ಬಿಟ್ಕೊಂಡಿದೆ. ಸೊ ಇವಾಗ ಹಾಕೋತಾಯಿದ್ದೀನಿ ನಾನು ಅದನ್ನು. ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಇದಾದಮೇಲೆ ನಾನು ಟೊಮೊಟೊ ಮತ್ತು ಕೊತ್ತಂಬರಿನ ರುಬ್ಕೋತಾಯಿದ್ದೀನಿ. ಒಂದೊಂದೇ ಈ ಥರ ರುಬ್ಬಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಟ್ಟಿಗೆನೂ ರುಬ್ಬಿ ಹಾಕ್ಬೋದು, ಬಟ್ ಈ ಥರ ಒಂದ್ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಸೊ ಇಲ್ಲಿಗ ಟೊಮೊಟೊ ಮತ್ತು ಕೊತ್ತಂಬರಿ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾಯಿದ್ದೀನಿ ನಾನಿಲ್ಲಿ, ಶುಂಠಿ ಅದೆಲ್ಲ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಏನು ಮಸಾಲೆ ಐಟಮ್ ಇನ್ನೂ ಆ್ಯಡ್ ಮಾಡಿಲ್ಲ. ಸೊ ಇವಾಗ ಮಸಾಲೆ ಐಟಮ್ ಹಾಕೋತೀನಿ. ಇದನ್ನೆಲ್ಲ 1-2 ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಪೌಡ್ರ್ ಇಷ್ಟೇ ನಾನು ಯೂಸ್ ಮಾಡ್ತಿರೋದು. ಜಾಸ್ತಿ ಎಲ್ಲ ಮಸಾಲೆ ಏನೂ ಹಾಕೋತಿಲ್ಲ. ಮಸಾಲೆ ಎಲ್ಲ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ. ಈಗ ಬೇಸಿಗೆಗಾಲ ಬೇರೆ ಅಲ್ವಾ, ಸೊ ಮಸಾಲೆ ಅಷ್ಟು ತಿನ್ನೋದು ಒಳ್ಳೆಯದಲ್ಲ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೋಬೇಕು. ಒಂದು 3 ವಿಷಿಲ್ ಹಾಕಿ ಕೂಗಿಸಿದ್ರು ಸಾಕು. ಆಲ್ಮೋಸ್ಟ್ 2 ವಿಷಿಲ್ ಹಾಕಿದ್ರು ಸಾಕಾಗುತ್ತೆ. ಬಟ್ ಪಾಪುಗೂ ಸ್ವಲ್ಪ ಕೊಡೋದ್ರಿಂದ ನಾನು ಒಂದು 3-4 ವಿಷಿಲ್ ಕೂಗಿಸ್ತೀನಿ ಚಿಕನ್ನ. ಸೊ ಅಷ್ಟರಲ್ಲಿ ರೈಸು ರೆಡಿ ಆಗಿದೆ. ವೈಟ್ ರೈಸು ಮಾಡಿ ಇಟ್ಕೊಂಡಿದ್ದೀನಿ. ಇದು ಚಿಕನ್ಗೆ ಫ್ರೈ ಮಾಡಿ, ಈರುಳ್ಳಿ ಟೊಮೊಟೊ ಫ್ರೈ ಮಾಡಿ ಕೂಡ ಮಾಡ್ಬೋದು ಸಾಂಬಾರನ್ನ. ಬಟ್ ಈ ಥರ ಮಾಡಿ ತುಂಬಾ ಡಿಫ್ರೆಂಟಾಗಿರುತ್ತೆ. ಟೇಸ್ಟು ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ. ಸೊ ಈಗ ರೆಡಿ ಆಗಿತ್ತು, ಊಟ ಮಾಡಬೇಕು. ತುಂಬಾ ಚೆನ್ನಾಗಾಗಿತ್ತು ಚಿಕನ್ ಸಾಂಬಾರು ಮಾತ್ರ. ಒಂದು ಸತಿ ಟ್ರೈ ಮಾಡಿ ನೀವು. ಬನ್ನಿ. ಎಷ್ಟು ಆಟ ಆಡ್ತಾಯಿದ್ದ ಅಂದರೆ ಅವ್ರ ಅಪ್ಪನ ಜೊತೆ ನೋಡ್ತಾ ಇರ್ಬೋದು. ಎಷ್ಟು ನಕ್ಕೊಂಡು ಆಟ ಆಡ್ಕೊಂಡಿದ್ದ. ಆ ಥರ ಆಟ ಆಡ್ಸೋರಂದ್ರೆ ತುಂಬ ಇಷ್ಟ ಅವನಿಗೆ. ಅವ್ರ ಅಪ್ಪನ ಮೇಲೆ ಲವ್ ಜಾಸ್ತಿ. ಅವ್ರ ಅಪ್ಪನ ಗಾಡಿ ಸೌಂಡ್ ಬರೋಂಗಿಲ್ಲ, ಅವ್ನಿಗೆ ಓಡೋಗ್ತಾ ಇರ್ತಾನೆ. ಅಪ್ಪ ಒಂದು ತೆಗಿ ಬಾಕ್ಲು ಅಂತ ಆವಾಜ್ ಆಗ್ತಾ ಇರ್ತಾನೆ ನನಗೆ. ತೆಗಿಲ್ಲಂದ್ರೂ ಬಿಡೋಲ್ಲ, ಹೊಡೆದು ತೆಗಿಸ್ತಾನೆ ಬಾಕ್ಲನ್ನ. ಸೊ ಅಪ್ಪನ ಮೇಲೆ ಲವ್ ಜಾಸ್ತಿ ಅವನಿಗೆ. ಸೊ ಆದರೆ ಅವ್ರ ಅಪ್ಪನ ಮಾತು ಕೇಳಲ್ಲ ಅವನು, ನನ್ನ ಮಾತೇ ಜಾಸ್ತಿ ಕೇಳೋದು. ಏನಾದರೂ ಹೇಳಿದ್ರೆ ಅದನ್ನು ಖುಷಿ ಇದೆ ನನಗೆ. ಇಲ್ಲಾಂದರೆ ಅವ್ರ ಅಪ್ಪ ಮಗ ಸೇರಿಕೊಂಡ್ರೆ ನನಗಂತೂ ಚೆನ್ನಾಗಿ ರೇಗಿಸ್ತಾ ಇರ್ತಾರೆ ಮನೇಲಿ. ಊಟ ಎಲ್ಲ ಆಯಿತು, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ರು. ನೀವು ಒಂದ್ಸತಿ ಚಿಕನ್ ಸಾಂಬಾರು ಕಬಾಬ್ ಈ ಥರ ಸ್ಟೈಲಲ್ಲೇ ಟ್ರೈ ಮಾಡಿ ಒಂದ್ಸತಿ. ತುಂಬ ಡಿಫ್ರೆಂಟಾಗಿ ಬರುತ್ತೆ. ನೀವು ಮಾಡೋದು ಯಾವ ಥರ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.